ಪ್ರೀತಿಯ ವೀಕ್ಷಕರೇ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ನಿಮಗೆ ವಿಶೇಷವಾದ ಒಂದು ಚಿತ್ರಣವನ್ನ ತೋರಿಸ್ತೀನಿ. ನೋಡಿದ್ರಲ್ಲ, ಇದು ಎಲ್ಲೂ ಅಲ್ಲ, ಕರ್ನಾಟಕದ ಟಿ ನರಸೀಪುರದಲ್ಲಿ ಒಂದು ಕತೆ. ಪತ್ರಕರ್ತನ ಮೇಲೆ ಹೇಗೆ ಹಲ್ಲೆ ಮಾಡಲು ಮುಂದಾಗ್ತಿದ್ದಾರೆ. ನ್ಯಾಯ ಕೇಳಲು ಹೋದ ಪತ್ರಕರ್ತನಿಗೆ ನೋಡಿ, ಇದು ಸಾರ್ವಜನಿಕರಲ್ಲಿ ಅನ್ಯಾಯ ಆಗ್ತಿರೋದನ್ನ ಹೇಳ್ದಿರಕ್ ಬಿಡಕ್ಕಾಗುತ್ತಾ? ಅದನ್ನ ಕೇಳಕ್ ಹೋದ್ರೆ ಇವತ್ತು ಯಾವ ರೀತಿ ನಡೀತಿದೆ ಅಂದ್ರೆ ನೋಡಿ. ಪರ್ಮಿಷನ್ ಬೇಕು ಡಾಕ್ಟರ್ ಕರ್ಸ್ರಿ. 11 ಗಂಟೆ ಆಯ್ತು. ಡಾಕ್ಟರ್ ಕರ್ಸ್ರಿ. ಎಲ್ಲಿ ಹೇಳಿ? ವಿಡಿಯೋ ಮಾಡಬಾರ್ದು ಅಣ್ಣ. ನೋಡು, ವಿಡಿಯೋ ಕರೆಕ್ಟ್ ಒಳ್ಳೆ ಮಾತಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ನನಗೆ ವಿಡಿಯೋ ಮಾಡ್ಬಿಡಿ ಹೇಳಕ್ ಅಕ್ಕಿಲ್ಲ ನಿಮ್ಗೆ. ಯಾಕಿಲ್ಲ ನೀವ್ ಯಾಕ್ರೆ ಒಳಗೆ ಬಂದಿವಿ ಮಾಡಂಗಿಲ್ಲ ಹೇಳ್ರಿ. ನಾನು ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಸ್ಟಾಫ್ ಬಂದಿಲ್ಲ ಮಾಡಂಗಿಲ್ಲ. ಡಾಕ್ಟರ್ ಬರ್ಲಿ, ಮೊದಲು ಡಾಕ್ಟರ್ ಬರ್ಲಿ. ಡಾಕ್ಟರ್ ಬರ್ಲಿ. ಡಾಕ್ಟರ್ ಕರ್ಸ್ರಿ. ಡಾಕ್ಟರ್ ಕರ್ಸ್ರಿ. ಡಾಕ್ಟರ್ ಕರ್ಸ್ರಿ. ಕರ್ಸ್ರಿ. ಡಾಕ್ಟರ್ ಕರ್ಸ್ರಿ. ಜ್ವರ ಬಂದು ನರಳ್ತಾವ್ರೆ. ಡಾಕ್ಟರ್ ಕರ್ಸ್ರಿ. ನಮಸ್ಕಾರ. ನಾವೇನ್ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮೈಸೂರು, ಹಾಗೇನೆ ನಮ್ಮ ಕ್ಲಿನಿಕ್ ಅಂತ ಮಾಡಿರೋದು. ನನ್ನ ಮೇಲೆ ತಪ್ಪು ಆಗ್ತಾರೆ, ವಿಡಿಯೋ ಮಾಡಬೇಡ ಇವರು ಅಂತ. ಎಲ್ಲ ಮಾಧ್ಯಮದವ್ರಿಗೂ ಇದನ್ನ ವಿಡಿಯೋ ಕಳಿಸ್ಕೊಡ್ತೀನಿ, ದಯವಿಟ್ಟು ಸುದ್ದಿ ಮಾಡಿ ಆಯ್ತಾ. ಒಂದು ಒಳಗಡೆ ಜ್ವರ ಬಂದು ನರಳ್ತಾ ಇದ್ದಾರೆ ಆ ವ್ಯಕ್ತಿ. 9 ಗಂಟೆಗೆ ಡಾಕ್ಟ್ರು ಬರಬೇಕು. 9 ಡಾಕ್ಟ್ರು ಬರೋಂಥವ್ರು 11 ಗಂಟೆ ಆದ್ರೂ ಕೂಡ ಡಾಕ್ಟ್ರ್ ಇಲ್ಲ. ಯಾವಾಗ ಬಂದ್ರು ಕೇಳಿದ್ರೆ ಅವಾಗ ಬರ್ತಾರೆ, ಇವಾಗ ಬರ್ತಾರೆ ಅಂತ. BP ಚೆಕ್ ಮಾಡಕ್ ಬಂದ್ರು, ನನಗೂ ಕೂಡ BP ಚೆಕ್ ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಅಟ್ಲೀಸ್ಟ್ ನೋಡಿ, ಇವತ್ತು ಯಾವ ತರ ಜನ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಮಾಡಬೇಡ ಅಂತ ಧಮಕಿ ಹಾಕ್ತಾರೆ. ನೀವು ಕರೆಕ್ಟ್ ಆಗಿದ್ರೆ ನಾವ್ಯಾಕೆ ವಿಡಿಯೋ ಮಾಡ್ತೀವಿ? ಡಾಕ್ಟರ್ ಕರ್ಸ್ರಿ ನೀವು. ನೀನು ತಾನು ಅಂತ ಹೇಳ್ಬೇಡ ಕಣಲ್ಲೇ. ನೀನು ಸರಿಯಾಗಿ ಮಾತಾಡಲೇ. ನೀನು ತಾನು ಮಾತಾಡಬೇಡ. ಏನು ಫೋನ್ ಹಾಕಿ ಬಿಡಿಸ್ತೀನಿ. ನೀನ್ ಯಾರು ವಿಡಿಯೋ ಮಾಡಕ್ಕೆ? ಪರ್ಮಿಷನ್ ತಗೊಂಡ್ಬಂದು ವಿಡಿಯೋ ಮಾಡು. ನಾನು ಕೇಳ್ತೀನಿ. ಏನ್ ಹೇಳು? ಫೋನ್ ಎತ್ತಕ್ತೀನಿ ನೀನು ಯಾರು ವಿಡಿಯೋ ಮಾಡಕ್ಕೆ? ನಾನು ಸಾರ್ವಜನಿಕನೇ. ಇಲ್ಲಿ ನಿಂತು ಡಿಪಾರ್ಟ್ಮೆಂಟ್ ನೀನು ಬಂದು ವಿಡಿಯೋ ಮಾಡ್ಬೇಡ. ನೀನು ಯಾರೋ ನೀ ಪರ್ಮಿಷನ್ ತಗೋಬಾ. ಪರ್ಮಿಷನ್ ತಗೋಬರಲ್ಲ. ಮತ್ತೆ ನೀನ್ ಮಾಡು. ಮಾಡ್ತೀನಿ ಹೋಗು. ಕ್ಯಾಮ್ರಾ ಹಿಡ್ಕೊಂಡಲ್ಲೇ ಅದನ್ನ ನಾನು ಕೇಳ್ತೀನಿ. ಏನು ಅಂತ ಹೇಳು. ನಾನ್ ಮಾಡ್ತಾ ಇರೋದು ಡಾಕ್ಟರ್ ಬಂದಿಲ್ಲ ಅಂತ. ಪರ್ಮಿಷನ್ ಕರ್ಸು. ಡಾಕ್ಟರ್ ಕರ್ಸಪ್ಪ, ಪಾಪ ಕಾಯ್ತಾವ ನೋಡಲ್ಲಿ. ಜ್ವರ ಬಂದು ಸಾಯ್ತಾರ. ಕರ್ಸು ಡಾಕ್ಟರ್ನ. ಹೋಗಲೇ ಹೋಗೋ. ನಾನು ಸಾರ್ವಜನಿಕ ಹಾಸ್ಪಿಟಲ್ ಬಂದಿದ್ದೀನಿ. ಹಾಸ್ಪಿಟಲ್ ಬಂದು ಡಾಕ್ಟರ್ ಅವರೇ ಕರಿಯೋ. ನಾನ್ಯಾಕೋ ಹೋಗ್ಲಿ? ನಾನೊಬ್ಬ ಪೇಷಂಟ್. ನಾನ್ಯಾಕೆ ಹೋಗ್ಲಿ? ನಾನೊಬ್ಬ ಪೇಷಂಟ್. ಡಾಕ್ಟರ್ ಕರಿ ಮೊದಲು. ಸರಿ ಡಾಕ್ಟರ್ನ ಕರ್ಸಿ. ಡಾಕ್ಟರ್ ಕರ್ಸಿ. ಡಾಕ್ಟರ್ ಬರುತ್ತೆ ಕರೆಕ್ಕೆ ಯೋಗ್ಯತೆ ಇಲ್ಲ ನನಗೆ ಹೇಳ್ತಿದ್ರು. ಎಸ್, ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ಒಂದು ಹೇಳೋ ವಿಷಯನೇ. ನೀವೇನು ನೋಡ್ತಾ ಇದ್ದೀರಿ, ನಮ್ಮ ಕ್ಲಿನಿಕ್ಕು ಡಾಕ್ಟರ್ ಇಲ್ಲ. 11 ಗಂಟೆ ಆಗಿದೆ ಆಯ್ತಾ.
ನನ್ನ ವಿಡಿಯೋ ಮಾಡಬೇಡ ಅಂತಾರೆ. ಹಾಂ ಎಸ್, ಹಾಗಾಗಿ ಡಾಕ್ಟ್ರು ಬರಲಿ, ನಾನು ಬಿ ಪಿ ಶುಗರ್ ತೋರಿಸ್ಬೇಕು. ಪೇಷಂಟ್ ಅಲ್ಲಿ ಜ್ವರ ಬಂದು ಒಬ್ಬ ಪೇಷಂಟ್ ಅವರೇ, ಕರೆಸಿ, ಡಾಕ್ಟ್ರು ಕರೆಸಿ. ನನ್ನ ಮೇಲೆ ಧಮಕಿ ಹಾಕ್ತೀರಾ ನೀವು? ನಾನು ಬಿ ಪಿ ಶುಗರ್ ತೋರಿಸ್ಬೇಕು, ಡಾಕ್ಟ್ರು ಕರೆಸಿ. ಯಾರು ಇಲ್ಲಿ ಇನ್ಚಾರ್ಜು? DSO ಅವರೇ, ಯಾರು ಇನ್ಚಾರ್ಜ್ ಇಲ್ಲಿಗೆ? ನನ್ನ ಮೇಲೆ ಅಲ್ಲೇ ಮಾಡ್ತಾರೆ. ಹಾಂ, ಏನು ರೌಡಿಗಳ ಇವರೆಲ್ಲ ಅಂತ? ಅಲ್ಲ, ಇವರೆಲ್ಲ ಏನು ರೌಡಿಗಳ ಅಂತ? ಆ ಡಾಕ್ಟ್ರು ಬರೋರು ಸೌಮ್ಯತೆಯಿಂದ ಬಳಕೆ ಮಾಡ್ತಾರೆ. ನಾನು ಬಿ ಪಿ ಶುಗರ್ ಚೆಕ್ ಮಾಡ್ಕೊಳಕ್ ಬಂದ್ರು ಕೂಡ ಬರಬೇಡ ಅನ್ನಕ್ಕೆ ಇವ್ರು ಯಾರಿಗ ಏನು ಅಧಿಕಾರ ಇದೆ ಅರ್ಥ ಆಗ್ತಿಲ್ಲ. ಒಂದಷ್ಟು ಸಾರ್ವಜನಿಕವಾದಂತ ಸಹಿಗಳು ತಗೊಂಡು ನಮಗೆ ಈ ಕೌಂಟರ್ ಬೇಕಾಗಿಲ್ಲ, ಯಾಕಂದ್ರೆ ಇಷ್ಟು ದಬ್ಬಾಳಿಕೆ ಮಾಡುವಂತ ಕೌಂಟರ್ ಬೇಕಾಗಿಲ್ಲ. ಅನ್ಯಾಯನ ಕೇಳೋಕಂತ ಇರೋದು ಪತ್ರಿಕೋದ್ಯಮ ಮಾತ್ರ. ಆ ಪತ್ರಿಕೋದ್ಯಮನೇ ಈ ರೀತಿ ಹಲ್ಲೆ ಮಾಡೋಕ್ಕೆ ನೋಡ್ತಾರೆ ಅಂದರೆ ಇನ್ನು ಪತ್ರಕರ್ತರ ಕಥೆ ಏನು? ಅನ್ಯಾಯನ ಕೇಳೋರು ಯಾರು? ಇದು ಸಾರ್ವಜನಿಕರಲ್ಲಿ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದೆ ಭಾಳ ಅನ್ಯಾಯನ ನೋಡಬೇಕಾಗುತ್ತೆ. ಇದ್ರ ಕತೆ ನೀವೇ ಬಲ್ಲವರು.